ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಸ್ನೇಹಕ್ಕೋಸ್ಕರ ಏನ್ ಮಾಡಕ್ಕೂ ಸಿದ್ಧ. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ನಾನು ಬೇರೆ ಗಂಡಸ್ರ ಥರ ಅಲ್ಲ. ಕಾಫಿ ಅಂದ್ರೆ ಜಸ್ಟ್ ಕಾಫಿ. ಪ್ಲೀಸ್, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಪ್ಲೀಸ್ 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 ಪ್ಲೀಸ್. ಈಗೇನು ನಿಮ್ಮ ಜೊತೆ ಕಾಫಿಗೆ ಬರಬೇಕು ಅಷ್ಟೇ ತಾನೇ? ನಡೀರಿ. ಥ್ಯಾಂಕ್ ಗಾಡ್. ಎರಡು ಕಾಫಿ ಕೊಡಿ. ಒಂದು ನಿಮಿಷ ಸರ್, ಬೈಟು ಕಾಫಿ ಹೇಳಿ ಸಾಕು. ಓಕೆ, ನೋ ಪ್ರಾಬ್ಲಮ್. ಬೈಟು ಕಾಫಿ ಕೊಡಿ. ಓಕೆ. ನನ್ನನ್ನೇನ ಮರೆತೆನು ಇಂದು, ನಿನ್ನಲ್ಲೇನ ಬೆರೆತೆನು ಇಂದು. ನನ್ನನ್ನೇನ ಮರೆತೆನು ಇಂದು, ನಿನ್ನಲ್ಲೇನ ಬೆರೆತೆನು ಇಂದು. ಮನಸ್ಸುಗಳು ಒಂದಾಗಿರಲು ಕನಸುಗಳು ಮೂಡಿವೆ ಎಂದು. ಜಾನ್ವಿ ಮೇಡಮ್, ಇಲ್ಲಿ ಕಾಫಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಹುಶಃ ನೀವು ನನ್ನ ಜೊತೆಗೆ ಇರೋದ್ರಿಂದ ಅನ್ಸುತ್ತೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನೋದು ನನ್ನ ಆಸೆ. ಯಾಕೆ ಮೇಡಮ್, ಏನಾಯ್ತು? ನಾನೇನಾದರೂ ತಪ್ಪು ಮಾತಾಡಿದ್ನಾ? ಯಾರೋ ಹೇಳಿದ ನೆನಪು. ಇದೇ ಮಾತನ್ನ ಆದರೆ ಯಾರು ಅಂತ ನೆನಪು ಬರ್ತಿಲ್ಲ. ನಿಮ್ಗೆ ಎಷ್ಟು ಚೆನ್ನಾಗಿ ನೆನಪಿದೆ ಅಂದರೆ ನಿಮ್ಮ ಮನಸ್ಸಿಗೆ ಯಾರು ಹತ್ತಿರದವರೇ ಹೇಳಿರಬೇಕು. ಹೋಗ್ಲಿ ಬಿಡಿ ಮೇಡಮ್, ನಿಮ್ಮೊಂದು ಜೋಕ್ ಹೇಳ. ಜಾನು ಬರ್ತಾವಾಗ ಜೋಕ್ ನೆನಪಾಯ್ತು, ಹೇಳ. ಒಬ್ಬನ ತಪಸ್ಸಿಗೆ ಮೆಚ್ಚಿ ದೇವ್ರ ಪ್ರತ್ಯಕ್ಷ ಆಗಿ ಕೇಳ್ತಾನಂತೆ, ಮಗು ನಿಂಗೇನು ವರ ಬೇಕು ಅಂತ. ಅದಕ್ಕವನು, ಅಯ್ಯೋ ನಾನು ತಪಸ್ ಮಾಡಿದ್ದು ಹುಡುಗಿ ಪ್ರತ್ಯಕ್ಷ ಆಗಲಿ ಅಂತ, ನೀನ್ ಯಾಕಪ್ಪ ಬರೋದಕ್ಕೆ ಹೋದೆ ತಂದೆ ಅಂತ ಹೇಳಿದ್ನಂತೆ. ಹಾಗನ್ಬಿಟ್ಟು ದೇವ್ರನ್ನ ವಾಪಸ್ ಕಳಿಸ್ಬಿಡ್ತಾನಂತೆ. ಅವನ್ ಯಾರು ನನ್ನ ತರದವನೇ ಇರಬೇಕು. ಜೋಕು ಇಷ್ಟ ಆಯ್ತಾ ಮೇಡಮ್? ಚೆನ್ನಾಗಿತ್ತು ಜೋಕು. ಸರ್ ಬಿಲ್ ನಾನೇ ಕೊಡ್ತೀನಿ. ನಾನು ಕೊಡ್ತೀನಿ. ಇಲ್ಲ ನಾನೇ ಕೊಡ್ತೀನಿ. ನಾನೇ ಕೊಡ್ತಿದ್ದೆ. ಇಲ್ಲ ಪ್ಲೀಸ್. ಫೈನ್. ಬಿಲ್ ಎಷ್ಟಾಯ್ತು? 20 ರೂಪಾಯಿ ಮೇಡಮ್. ಅರ್ಧ ಕಾಫಿ ಕೊಟ್ಟಿದ್ದೀನಿ, ಇನ್ನರ್ಧ ಇವರೇ ಕೊಡ್ತಾರೆ. ಥ್ಯಾಂಕ್ ಯು. ಸಾರಿ ಶ್ರೀನಿಧಿ ಅವರೇ, ನಿಮ್ಮದು ಸೇರಿಸಿ ಕೊಡೋಕ್ಕೆ ನನಗೆ ಮನೇಲಿ ತುಂಬ ಜವಾಬ್ದಾರಿ ಇದೆ. ನಂದು ನೀವೇ ಕೊಡಿ ಅಂತ ಹೇಳೋದಕ್ಕೆ ನನ್ನ ಸ್ವಾಭಿಮಾನ ಒಪ್ತಿಲ್ಲ. ನೀವು ಬೆಳಿಗ್ಗೆ ಎಷ್ಟು ಗಂಟೆ ಬಸ್ ಹೋಗೋದು? 8:45 ಬಸ್ಸು. ಅದೇ ಲಾಸ್ಟ್ ಬಸ್ಸು. ಅದಾದಮೇಲೆ ಯಾವ ಬಸ್ಸು ಇಲ್ಲ. ಇಲ್ಲ ಅಂದರೆ ಆಟೋಗೆ ಸುರಿಬೇಕಾಗುತ್ತೆ. ಆಮೇಲೆ ಟೀ ದುಡ್ಡು ಕಷ್ಟ. ಅಂದರೆ
ಅಂದರೆ ನಿಮ್ಮ ಟೀಗೆ ನೀವು ದುಡ್ಡು ಕೊಡಿ, ನನ್ನ ಟೀಗೆ ನಾನು ಕೊಡ್ತೀನಿ. ನಿನ್ನೆ ಊಟ ತಂದುಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಲೈಫಲ್ಲಿ ಯಾರೂ ಈ ಥರ ನನಗೆ ಊಟ ತಂದುಕೊಟ್ಟಿರಲಿಲ್ಲ. ಬೆಳಗ್ಗೆಯಿಂದ ನೀನೇನೂ ತಿಂದಿಲ್ಲ. ಯಾವಾಗಲಾದ್ರೂ ನೆಮ್ಮದಿಯಾಗಿ ಕೂತು ಊಟ ಮಾಡು. ಇನ್ನೊಂದು ವಿಷಯ, ನಾನು ಒಂದು ಮರ್ಯಾದಸ್ಥ ಕುಟುಂಬಕ್ಕೆ ಸೇರಿದವಳು. ಈ ಥರ ಯಾರ ಜೊತೆನೂ ಹೋಟೆಲಿಗೆಲ್ಲ ಬಂದವಳಲ್ಲ. ನಿನ್ನೆ ನೀವು ಊಟ ತಂದು ಕೊಟ್ರಿ, ಇವತ್ತು ತುಂಬ ಬಲವಂತನೂ ಮಾಡಿದ್ರಿ, ಅದಕ್ಕೆ ಬಂದೆ. ಮತ್ತಿನ್ನೇನು ತಪ್ಪು ತಿಳ್ಕೊಬೇಡಿ, ಹಾಗೆ ಬೇರೆ ಥರ ಏನೂ ಯೋಚನೆ ಮಾಡಬೇಡಿ. ನನ್ನ ಬಸ್ ಬರೋ ಟೈಮ್ ಆಯಿತು, ನಾನು ಬರ್ತೀನಿ. ಕಾಫಿ ತಗೊಳ್ಳಿಮ್ಮ. ಬೇಡ. ಯಾಕಮ್ಮ? ಇವತ್ತು ಜಾನ್ವಿನ ಕಾಫಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಒಂದು ಸಲ ಬಂದು ಇವತ್ತು ಜಾನ್ವಿ ನನ್ನ ಜೊತೆಗೆ ಕಾಫಿಗೆ ಬಂದಿದ್ಲು, ನನ್ನನ್ನು ಮಾತಾಡಿಸಿದ್ಲು ಅಂತ ಹೇಳಿದ ಮೇಲೇ ನನ್ನ ಗಂಟ್ಲಿಗೆ ನೀರಿಳಿಯೋದು. ಅಲ್ಲಿವರೆಗೂ ನೋ ಕಾಫಿ. ಅಮ್ಮ, ಶ್ರೀ ಬಂದ. ಶ್ರೀ ಶ್ರೀ ಏನಾಯ್ತು? ಹಾಂ, ಜಾನ್ವಿ ಸಿಕ್ಕಿದ್ಲೇನೋ? ಶ್ರೀ ಏನು ಮಾತಾಡಿದ್ಲು? ಏನು ಹೇಳಿದ್ಲು? ಕಾಫಿಗೆ ಬರಲ್ಲ ಅಂದೇನೋ? ಹಾಂ, ಬಂದ್ಲು, ಕಾಫಿನೂ ಕುಡಿದ್ಲು. ಮತ್ತೆ ಹೌದಾ? ಮತ್ತೇನಾಯ್ತು? ಆ ಮದನ್ ಅಲ್ಲಿಗೇನಾದರೂ ಬಂದಿದ್ನೋ? ಮತ್ತೆ ಯಾಕೋ ಹಿಂಗೆ ಸಪ್ಪಗಿದೆಯಾ? ನೋಡು, ಮೊದಲೇ ನಾವು ಟೆನ್ಷನ್ ಇದ್ದೀವಿ. ನೀನು ಹೀಗೆಲ್ಲ ಸತಾಯಿಸ್ಬೇಡ. ಅಜ್ಜಿ, ಟೆನ್ಷನ್ ಮಾಡ್ಕೋಬೇಡಿ. ನಾನು ಸುಮ್ಮನೆ ನಿಮ್ಮನ್ನ ಗೋಳು ಹೊಯ್ಕೊಳ್ಳೋಣ ಅಂತ ಡ್ರಾಮಾ ಮಾಡಿದೆ ಅಷ್ಟೇ. ನೋಡು, ಏನಾಯ್ತು ಅಂತ ಹೇಳು. ಹೇಳುವಾ, ಇವತ್ತು ನಿಮ್ಮ ಸೊಸೆ ಮುದ್ದೆಗೆ ಅದು ಯಾವ ದೇವ್ರ ಆಶೀರ್ವಾದ ಮಾಡಿದ್ನೇನೋ ಗೊತ್ತಿಲ್ಲ. ನಾನು ಇವಳನ್ನ ನೇರವಾಗಿ ಹೇಗಪ್ಪ ಕಾಫಿ ಕರೋದು ಅಂತ ಒದ್ದಾಡ್ತಿದ್ದೆ. ಅವಳು ಈಗೇನು ನಿಮ್ಮ ಜೊತೆ ಕಾಫಿಗೆ ಬರಬೇಕು ಅಷ್ಟೇ ತಾನೆ ಅಂತ ಹೇಳಿಬಿಡೋದ. ಆಮೇಲೆ ಹೇಳು. ಕಾಫಿ ಕೊಡಿಸ್ತೆ, ಕುಡಿದ್ಲು, ಮನೆಗೆ ಹೋದ್ಲು. ಅಷ್ಟೇನಾ? ಅಷ್ಟೇ. ರೊಮ್ಯಾಂಟಿಕ್ ಆಗಿ ಏನು ಮಾತಾಡ್ಲಿಲ್ವೇನ? ಅಜ್ಜಿ, ಗಂಡ ಹೆಂಡತಿ ಜೊತೆ ಏನು ಮಾತಾಡ್ತೀನಿ ಅಂತ ಯಾರಾದರೂ ಹೀಗೆ ಕೇಳ್ತಾರಾ? ಕೇಳಬಾರ್ದು. ನನಗೂ ಗೊತ್ತು, ನನಗೂ ಸಂಕೋಚನೆ ಅದೆಲ್ಲ ಕೇಳೋಕ್ಕೆ. ಅವಳು ನಿನ್ನ ಜೊತೆಗೆ ನಗುನಗ್ತಾ ಮಾತಾಡಿದಾಳೆ ಅಂದರೆ ಹಳೆಯದು ನೆನಪಾಗೋವಂಥದ್ದು ಏನಾದರೂ ನಡೆದಿರತ್ತೆ. ಏನಾಯ್ತು ಹೇಳೋ? ಇಲ್ಲಿ ಕಾಫಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಹುಶಃ ನೀವು ನನ್ನ ಜೊತೆಗೆ ಇರೋದ್ರಿಂದ ಅನ್ಸುತ್ತೆ. ಜಾನ್ವಿ ಏನಂದ್ಲು? ಆ ಮಾತು ಹೇಳ್ತಿದ್ದಾಗೆ ಪಕ್ಕ ನನ್ನ ಕಡೆ ನೋಡಿದ್ಲು. ಅಂದರೆ ಹಳೆಯದೆಲ್ಲ ನೆನಪಿಗೆ ಬಂತ ಅವಳಿಗೆ? ನೆನಪಿಗೆ ಬಂತು ಅನ್ನೋ ಥರನೇ ರಿಯಾಕ್ಷನ್ ಕೊಟ್ಲು. ಏನೋ ನೆನಪಿಸ್ಕೊಂಡ್ಲು. ಏನು ನೆನಪಿಸ್ಕೊಂಡ್ಲು? ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನೋದು ನನ್ನ ಆಸೆ. ಯಾಕೆ ಮೇಡಮ್, ಏನಾಯ್ತು? ನಾನೇನಾದರೂ ತಪ್ಪು ಮಾತಾಡಿದ್ನಾ? ಯಾರೋ ಹೇಳಿದ ನೆನಪು. ಇದೇ ಮಾತನ್ನ ಆದರೆ ಯಾರು ಅಂತ ನೆನಪು ಬರ್ತಿಲ್ಲ. ಆಮೇಲೆ ಆಮೇಲೆ ಇನ್ನೇನಾಯ್ತು? ನಿನ್ನೆ ಊಟ ತಂದುಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಲೈಫಲ್ಲಿ ಯಾರೂ ಈ ಥರ ನನಗೆ ಊಟ ತಂದುಕೊಟ್ಟಿರಲಿಲ್ಲ. ಆ ಮಾತು ಕೇಳಿ ನನಗೆ ತುಂಬಾ ಸಂಕಟ ಆಯಿತು. ಭೀಮ್ ಅಮಾವಾಸ್ಯೆ ದಿನ ನಾನೇ ನನ್ನ ಕೈಯಾರೆ ತುತ್ತು ತಿನ್ನಿಸಿದ್ದೆ. ಆದರೆ ಅವಳಿಗೆ ಅದು ನೆನಪಿಲ್ಲ. ಹಾಗಂತ ನನಗೆ ಏನು ಬೇಜಾರಿಲ್ಲ ಮಾಮ್. ದಿನ ಅವಳನ್ನ ಹೀಗೆ ಆಚೆ ಕರ್ಕೊಂಡು ಹೋಗ್ತೀನಿ, ಹಳೆದೆಲ್ಲ ನೆನಪಾಗೋ ಹೋಗಿ ಮಾಡ್ತೀನಿ. ಎಲ್ಲ ನೆನಪಾದ್ಮೇಲೆ ಮನೆ ಕರ್ಕೊಂಡು ಬರ್ತೀನಿ. ನನ್ನ ಜಾನುಗೆ ಎಲ್ಲ ನೆನಪು ಬರುತ್ತೆ ಅಲ್ವಾ ಮಾಮ್? ಶ್ರೀ, ದೇವ್ರಿರೋದು ಒಂದು ಸತ್ಯನೇ ಅನ್ನೋದಾದರೆ ಖಂಡಿತವಾಗ್ಲೂ ಅವಳಿಗೆ ಹಳೇದೆಲ್ಲ ನೆನಪಿಗೆ ಬರುತ್ತೆ ಕಣ. ಧೈರ್ಯವಾಗಿರು. ಹ್ಞೂ ಕಣ ಶ್ರೀ.
ಅತ್ತೆ ಒಂದ್ ಗ್ಲಾಸ್ ನೀರು ಕೊಡ್ರಿ. ಅಯ್ಯೋ ನಾನು ಟಿವಿ ನೋಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಸೀನು ಮಿಸ್ ಆದ್ರೆ ಅರ್ಥ ಆಗಲ್ಲ. ನೀನೇ ಹೋಗಿ ತಗೋ ಹೋಗೋ. ಮೊದ್ಲು ಕೇಬಲ್ ಕಿತ್ತಾಕ್ಸ್ಬೇಕು. ಅಕ್ಕ ಬಂದ್ಲಾ? ಹಾ ಆಗ್ಲೇ ಬಂದು. ಎಲ್ಲ ಅಡ್ಗೆ ಮನೇಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಲ್ಲೆಲ್ಲೋ ಇರ್ಬೇಕು ನೋಡು. ಅಕ್ಕ ಅಕ್ಕ ಎಲ್ಲತ್ತೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಒಣಗಾಕಿರೋ ಬಟ್ಟೆ ತರಕ್ ಹೋಗಿರ್ಬೇಕು ನೋಡು. ಅಕ್ಕ 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 ಅತ್ತೆ ಅತ್ತೆ ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ ಅತ್ತೆ. ಇಲ್ಲೇ ಎಲ್ಲೋ ಓದ್ಲು ಅನ್ಸುತ್ತೆ ಕಣೋ. ಎಲ್ಲಿಗೆ? ಗೊತ್ತಿಲ್ಲ ಕಣೋ. ಏನಂತೆ ಅಷ್ಟು ಆರಾಮಾಗಿ ಹೇಳ್ತಾ ಇದ್ದೀರಾ? ಅವಳಿಗೆ ನೆನಪಿನ ಪ್ರಾಬ್ಲಮ್ ಇರೋದು ಗೊತ್ತು ತಾನೆ. ಒಬ್ಬಳನ್ನ ಯಾಕೆ ಹೊರಗೆ ಹೋಗ್ಬಿಟ್ರಿ? ಅಯ್ಯೋ ಅವಳಿಗೆ ನೆನಪಿನ ಪ್ರಾಬ್ಲಮ್ ಅಂದ್ರೆ ನನಗೆ ಸೊಂಟ ನೋವು ಕಣೋ. ಮೂರತ್ತು ನಿಮ್ಮ ಅಕ್ಕನೇ ನೋಡ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ಅವಳೇನು ಚಿಕ್ಕ ಮಗುನ ಆಫೀಸ್ಗೆ ಒಬ್ಳೆ ಹೋಗ್ತಾಳೆ. ಇಲ್ಲೆಲ್ಲೋ ಹೋಗಿರ್ಬೇಕು, ಬರ್ತಾಳೆ ಬಿಡು. ನಿಮ್ಮನ್ನ ಕರ್ಸಿದಾರಲ್ಲ ನಮ್ಮಪ್ಪ ಅಕ್ಕನ್ ನೋಡ್ಕೋತಾರೆ ಅಂತ ಕೆರ ತಗೊಂಡು ನಾನು ನೋಡ್ಕೋಬೇಕು. ಹಲೋ ಗೀತಕ್ಕ, ಅಕ್ಕ ಏನಾದ್ರೂ ಬಂದಿದ್ದಾಳ ಅಲ್ಲಿ? ಇಲ್ವಾ? ಸರಿ ನಾನು ಆಮೇಲೆ ಮಾಡ್ತೀನಿ. ಹಲೋ ಸುನಿಲ, ಅಕ್ಕ ಬಂದಿದ್ದಾಳ ಅಲ್ಲಿ? ಏನಿಲ್ಲ ಕಣ, ಅಕ್ಕ ಈಗಿರೋ ಕಂಡೀಷನ್ ನಿನಗೂ ಗೊತ್ತಲ್ವಾ? ಕೆಲ್ಸದಿಂದ ಮನೆಗೆ ಬಂದ್ಮೇಲೆ ಎಲ್ಲೋಗಿದ್ದಾಳೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಸರಿ ಬಂದ್ರೆ ನನಗೊಂದು ಫೋನ್ ಮಾಡು ಪ್ಲೀಸ್. ಕೂತ್ಕೊಂಡು ಟಿವಿ ನೋಡಕ್ಕಲ್ಲ, ಅಪ್ಪ ನಿಮ್ನ ಅಲ್ಲಿಂದ ಕರ್ಸಿರೋದು ಅಕ್ಕನ್ ನೋಡ್ಕೊಳ್ಳಿ ಅಂತ. ನಿಮ್ಮ ಅಕ್ಕನ ನೋಡ್ಕೊಳ್ತಾ ಇಲ್ವಾ ನಾನು? 3 ಹೊತ್ತು ಬೇಸ್ ಹಾಕ್ತೀನಿ ಅಲ್ಲ, ಅವ್ಳು ಬೇಕು ಬೇಡಗಳು ನಾನು ನೋಡ್ಕೊಳ್ತಾ ಇಲ್ವಾ? ಆದ್ರೆ ಕೆಲ್ಸದಿಂದ ಬಂದ್ಮೇಲೆ ಮಾತ್ರ ಎಲ್ಲೋದ್ಲು ಅಂತ ಗೊತ್ತಿಲ್ಲ ಅಲ್ಲ. ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾ? ನಿಮ್ ಯಜಮಾನ್ರು ಮಾಡ್ಲಿ ಬಿಡ್ರಿ, ಏನಂತ ಗನಂದಾರಿ ಕೆಲಸ ಅವ್ರಿಗೆ. ಕೂತ್ಕೊಂಡು 3 ಹೊತ್ತು ತಿಂತಾ ಇರ್ತಾರೆ. ಇದೇ ಕೊನೆ ಹೇಳ್ತಾ ಇದ್ದೀನಿ, ಇನ್ನೊಂದ್ಸತಿ ಅಕ್ಕ ಎಲ್ಲಾದ್ರೂ ಹೊರಗಡೆ ಹೋಗ್ತಾಳೆ ಅಂದ್ರೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬೇಕು. ನಿಮ್ದು ಒಂದ್ ಜನ್ಮ. ಎಲ್ಲಿ ಹೋದ್ಲು ಈ ಅಕ್ಕ? ಮೊದಲೇ ಮೆಮೊರಿ ಲಾಸ್ ಆಗಿದೆ, ಈಗಿನ್ ಯಾವ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳು. ಶ್ರೀಬಾಬುಂಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ಲಾ? ಪಾಪ ನನ್ನ ಜಾನುನ ಹುಷಾರಾಗಿ ನೋಡ್ಕೊ ಅಂತ ದಿನಕ್ಕೊಂದ್ಸಲ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಿದ್ರು. ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡಿದ್ದೆ. ಕೊಟ್ಟು ಮಾತು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತೆಲ್ಲ ಬೈದ್ಬಿಟ್ರೆ. ಭಾವ ಮೊದಲೇ ಟೆನ್ಷನಲ್ಲಿರ್ತಾರೆ. ನಾನು ಫೋನ್ ಮಾಡಿ ಮತ್ತೊಂದು ಟೆನ್ಷನ್ ಕೊಡೋದು ನ್ಯಾಯ ಅಲ್ಲ. ನಾನೇ ಹೇಗಾದರೂ ಮಾಡಿ ಅಕ್ಕನ್ನ ಪತ್ತೆ ಮಾಡೋದು ಒಳ್ಳೆಯದು. ದೇವ್ರೇ, ಹಲೋ ರವಿ, ಎಲ್ಲಿದೆಯೋ? ಜಾನು ಎಲ್ಲಿದ್ದಾಳ? ಅಕ್ಕ ಮನೇಲಿದ್ದಾಳ? ಏನಿಲ್ಲ, ಯಾಕೋ ಮನ್ಸಿಗೆ ತಳಮಳ ಆಯಿತು. ಜಾನುಗೆ ಎಲ್ಲಿ ತೊಂದರೆ ಆಗಿಬಿಟ್ಟಿದೆ ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಸೇಫ್ ಆಗಿದ್ದಾಳೆ ತಾನೆ? ಸಾರಿ ಬಾಬಾ. ಸಾರಿನಾ? ಯಾಕೋ? ಏನಾಯ್ತು ಜಾನುಗೆ? ಅಕ್ಕ ಕಾಣ್ತಿಲ್ಲ ಬಾಬಾ. ಕಾಣಿಸ್ತಿಲ್ವಾ? ಏನು ಅರ್ಥ? ಎಲ್ಲೋದು ಜಾನು? ಬ್ಯಾಂಕಿಂದ ಅಕ್ಕ ಮನೆಗೆ ಬಂದ್ಲಂತೆ, ಆಮೇಲೆ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗ್ತೀನಿ ಅಂತ ಯಾರ ಹತ್ರನೂ ಹೇಳಿಲ್ಲ ಬಾಬಾ. ಅವಳು ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗಿದ್ದಾಳೋ ಏನೋ. ಅಕ್ಕನ ಎಲ್ಲ ಫ್ರೆಂಡ್ಸ್ಗೂ ಫೋನ್ ಮಾಡಾಯ್ತು ಬಾಬಾ. ರಸ್ತೆ, ಬಸ್ ಸ್ಟಾಪು, ಪಾರ್ಕು ಎಲ್ಲ ಕಡೆ ನೋಡಾಯ್ತು, ಎಲ್ಲೂ ಕಾಣಿಸ್ತಿಲ್ಲ ಅಕ್ಕ. ಫೋನ್ ಇದ್ದಿದ್ರೆ ಫೋನ್ ಮಾಡಿದ್ರೆ ವಿಚಾರಿಸ್ಬೋದಾಗಿತ್ತು. ಅವಳ ಹತ್ರ ಫೋನ್ ಇಲ್ವಲ್ಲೋ, ಏನೋ ಮಾಡೋದು ಇವಾಗ? ಸಾರಿ ಬಾಬಾ.
ಅಷ್ಟು ನಂಬಿಕೆ ಇಟ್ಟು ಅಕ್ಕನ ನಮ್ಮ ಹತ್ರ ಬಿಟ್ಟಿದ್ರಿ. ನಿಮ್ಮ ನಂಬಿಕೆ ಉಳಿಸ್ಕೊಳಕ್ಕಾಗದೇ ಇರೋ ಅಯೋಗ್ಯ ಆಗ್ಬಿಟ್ಟೆ ಬಾಬಾ ನಾನು. ರವಿ, ಇವಾಗ ಈ ಥರ ಎಲ್ಲ ಮಾತಾಡೋ ಪ್ರಯೋಜನ ಇಲ್ಲ. ನಾವು ಆದಷ್ಟು ಬೇಗ ಜಾನ ಹುಡುಕ್ಬೇಕು. ನಾನು ಅವಳು ಬ್ಯಾಂಕ್ ಹತ್ರ ಹೋಗ್ಬಿಡ್ತೀನಿ. ನೀನು ಅಷ್ಟೇ, ಎಲ್ಲೂ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಹುಡುಕೋ. ಆಯ್ತು ಬಾಬಾ. ಜಂಕೇಶ್ವ, ಶಾಂತ, ಏನ್ ಹೇಳಿ? ರವಿ ಫೋನ್ ಮಾಡಿದ್ದ. ಜಾನ್ವಿ ಕಾಣಿಸ್ತಾ ಇಲ್ವಂತೆ. ಎಲ್ಲಿಗೋಯ್ತೀನಿ ಅಂತ ಏನಾದ್ರು ಹೇಳ್ದಾ? ಇಲ್ಲ, ನನ್ನ ಹತ್ರ ಏನು ಹೇಳಿಲ್ಲ. ಏನಮ್ಮ ಇದು? ಗಂಡ ಹೆಂಡತಿ ಇಬ್ಬರನ್ನು ಕರ್ಸೋದು ಯಾತಕ್ಕೋಸ್ಕರ? ಜಾನ್ವಿನ ನೋಡ್ಕೊಳ್ಳೋಕ್ಕೋಸ್ಕರ. ಈಗ ಮಾಡಿದ್ರೆ ಹೇಗೆ? ಬಾವಾ, ನಮಗೂ ಸಾವಿರಾರು ಕೆಲಸ ಇರ್ತವೆ. ಲೈಟ್ ಬಿಲ್ ಕಟ್ಟೋದು, ವಾಟರ್ ಬಿಲ್ ಕಟ್ಟೋದು, ತರಕಾರಿ ತರೋದು, ದಿನಸಿ ತರೋದು. ಹೋಗಿರ್ತೀವಿ. ನೀವು ಬಂದೋಳು ಎದ್ದು ಬಿಟ್ಟರೆ ನಾವೇನು ಮಾಡೋಕ್ಕಾಗುತ್ತೆ? ಸದಾ ಅವಳ ಜೊತೆಲಿ ಇರೋದು ಕಷ್ಟ ಆಗುತ್ತೆ ಬಾಬಾ. ಅದು ಅಲ್ಲದೆ ನಿನ್ನ ಮಗ ರವಿ ನನ್ನ ಹೆಂಡತಿ ಹತ್ರ ಹೇಳ್ತಾನಂತೆ, ನಿನ್ನ ಗಂಡದ ಒಂದು ಜನ್ಮನ ಅಂತ. ಹಿಂಗೆ ಹೇಳ್ಬೋದಾ ಬಾಬಾ? ನಾವೇನು ಬರ್ಕೊಟ್ಟಿದ್ವಾ ಜಾನ್ವಿ ಜವಾಬ್ದಾರಿ ನಮ್ದು ಅಂತ? ತಪ್ಪು ತಿಳ್ಕೊಬಿಡಿ ಬಾಬಾ, ನಮಗೂ ಮನಸ್ಸಿಗೆ ಬೇಜಾರಾಗಿದೆ. ಮಗಳಿಗೆ ಸಮಸ್ಯೆ ಅಂದ್ರಿ ಅದಕ್ಕೆ ಸ್ಪಂದಿಸಕ್ಕೆ ನಾವು ಬಂದು ನಮ್ಮನ್ನ ಹೀಗೆ ಕೇವಲ ನೋಡ್ಕೊಳ್ಳೋದಾ? ಆ ರವಿ ಮುಖದ ಮೇಲೆ ಇನ್ನು ಮೀಸ ಮೂಡಿಲ್ಲ, ಹಾಗೆಲ್ಲ ಮಾತಾಡ್ತಾನೆ. ಇನ್ನ ನೀವುಂಟು, ನಿಮ್ಮ ಮಗಳುಂಟು, ನಾವು ಹೊಡ್ತೀವಿ. ಏಯ್ ನಡಿಯ. ಜಂಕೇಶ್ವ, ಇಂಥ ಹೊತ್ತಿನಲ್ಲಿ ಜಾನ್ವಿನ ಹುಡುಕೋದು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲೋ? ಬಾವ, ಹುಡ್ಕೋಣ. ನಾನು ಹುಡುಕ್ತೀನಿ, ನನ್ನ ಪ್ರಾಣ ಇರೋವರೆಗೂ ಹುಡುಕ್ತೀನಿ. ಆದರೆ ಈ ಅವಮಾನದ ಮಾತು ಮಾತ್ರ ಸಹಿಸಕ್ಕಾಗಲ್ಲ. ರವಿ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ ಕಣೋ. ಬಾವ, ಯಾವುದೋ ನಾಯಿ ಬೊಗಳಿತು ಅಂತ ನೀವ್ಯಾಕೆ ಕೈ ಮುಗಿತೀರಿ? 1 ಅವರ್ ಟೈಮ್ ಕೊಡಿ. ಜಾನ್ವಿ ಪಾತಾಳದಲ್ಲಿರ್ಲಿ, ಹುಡುಕೊಂಡ್ಬರ್ತೀನಿ. ಅವಳು ನನ್ನ ಮಗಳು ಬಾವ, ಕಳೆದು ಹೋಗಿ ನಾನು ಬಿಡ್ತೀನ? ಏಯ್ ತೆಗ ಗಾಡಿನ. ಮಾವನ್ ಜೊತೆಲೇ ಇರಬೇಕು, ಎಲ್ಲೂ ಹೋಗ್ಬಿಡ್ದು. ಬರ್ತೀನಿ ಬಾವ. ಏಯ್ ಸ್ಟಾರ್ಟ್ ಮಾಡಿ ಗಾಡಿ ಮಾಡಬೇಕ. ಹೌದಾ? ಸರಿ ಸರಿ, ಆಗಾಗ ಫೋನ್ ಮಾಡ್ತಿರೋ. ಏನಂದ? ಜಾನ್ವಿ ಸಿಕ್ಕಿದ್ಲಂತ? ಇಲ್ಲ ಅಮ್ಮ, ಈ ಹುಡುಗಿ ಎಲ್ಲಿ ಹೋದ್ಲು? ರವಿಗೆ 4 ಹಾಕಬೇಕು. ಜಾನ್ವಿಗೆ ನೆನಪಿನ ಸಮಸ್ಯೆ ಇದೆ. ಅವಳು ಬೇರೆ ಎಲ್ಲಾದರೂ ಹೊರಗೆ ಹೋದಾಗ ಜೊತೆಗೆ ಇರಬೇಕು ಅನ್ನೋ ಪ್ರಜ್ಞೆ ಬೇಡವಾ ಅವನಿಗೆ? ಅವನು ಜೊತೆಗಿದ್ದಾನೆ ಅನ್ನೋ ಧೈರ್ಯದಿಂದ ನಾವಿಲ್ಲಿ ನೆಮ್ಮದಿಯಾಗಿ ಇರ್ಬೋದಿತ್ತು. ಆದರೆ ಈಗ ಅಮ್ಮ, ಬರೀ ರವಿ ಅಷ್ಟೇ ಅಲ್ಲ, ಜಾಹ್ನವಿ ಅವ್ರ ತಂದೆ ವೆಂಕಟೇಶ್ ಅವರು ಜಾಹ್ನವಿನ ನೋಡ್ಕೊಳ್ಳೋಕ್ಕೋಸ್ಕರನೇ ಅವ್ರ ಮಾವ ಅತ್ತೆನ ಕರೆಸಿರೋದು. ಅವ್ರಿಗಾದ್ರೂ ಬುದ್ಧಿ ಬೇಡವಾ? ಈಗಿನ ಕಾಲದಲ್ಲಿ ನಂಬೋದೇ ಕಷ್ಟ ಆಗ್ಬಿಟ್ಟಿದೆ. ಪಾಪ ಹುಡುಗಿ ಎಲ್ಲಿ ಹೋದ್ಲು, ಏನು ಮಾಡ್ತಾ ಇದ್ದಾಳು? ಅವಳಿಗೆ ತಾನು ಮನೆಗೆ ಬರಬೇಕು ಅನ್ನೋದಾದ್ರೂ ನೆನಪಿದೆಯೋ ಇಲ್ವೋ? ಅಮ್ಮ, ಜಾಹ್ನವಿಗೆ ಮರವಿನ ಸಮಸ್ಯೆ ಇಲ್ಲ. ಅವಳು ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಬರ್ತಾ ಇದ್ದೀನಿ ಅಂತ ನೆನ್ಪಿಟ್ಕೊಳ್ಳೋದಕ್ಕೆ ಅವಳಿಗೆ 1 ವರ್ಷದ ಹಿಂದೆ ಏನಾಗಿತ್ತು ಅದೆಲ್ಲ ನೆನಪಿದೆ. ಈಗ ಏನಾಗ್ತಿದೆ ಅನ್ನೋದು ನೆನಪಿಲ್ಲ ಅಷ್ಟೇ. ಅದೇ ನನಗೆ ಆತಂಕ ಆಗ್ತಾ ಇರೋದು ಮಾಲತಿ. ಅಲ್ಲ, ಅವಳು ಹೊರಗೆ ಹೋದಾಗ ಪರಿಚಯದವರು ಸಿಕ್ಕಿ ಜಾನ್ವಿಗೆ ನಿನ್ನ ಗಂಡ ಹೇಗಿದ್ದಾನೆ ಅಂತ ಕೇಳಿದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನೋಡು. ಜಾನ್ವಿ ಮೇಡಮ್ ಅವ್ರು ಬ್ಯಾಂಕ್ ಒಳಗಿದ್ದಾರಾ? ಆಗ್ಲೇ ಹೊರಟ್ರು. ಹೌದಾ? ರವಿ, ರವಿ ಎಲ್ಲೋ ಜಾನು ಸಿಕ್ಕಿದ್ಲಾ? ಇಲ್ಲ ಬಾಬಾ. ಎಲ್ಲಿ ಹೋಗಿರ್ಬೋದು? ಜಂಕೇಶ್ವ, ಜಾನ್ವಿ ಎಲ್ಲರೂ ಸಿಕ್ಕಿದ್ಲಾ? ಸಿಕ್ಕಿಲ್ಲ ಬಾವ. ನನಗೆ ಗೊತ್ತಿರೋ ನೆಟ್ವರ್ಕ್ ಎಲ್ಲ ಸರ್ಚ್ ಮಾಡಿ ನೋಡಿದೆ, ಜಾನ್ವಿ ಸುಳಿವೇ ಇಲ್ಲ. ದಿನ ಬೆಳಗ್ಗೆ ಆದ್ರೆ ನನ್ನ ಜಾನು ನಿನ್ನ ಮುಂದೆ ಬಂದು ಕೈ ಜೋಡಿಸ್ಕೊಂಡು ನಿಂತಿರೋಳು. ನಾನು ನಂಬ್ಕೊಂಡು ಬದುಕಿರೋ ಎಲ್ಲಾರನ್ನೂ ಕಾಪಾಡು ಅಂತ ಕೇಳ್ಕೊಳ್ಳೋಳು. ಅವಳು ನಂಬ್ಕೊಂಡು ಬದುಕ್ತಿರೋರೆಲ್ಲ ಇವತ್ತು ಚೆನ್ನಾಗೇ ಇದ್ದೀವಿ. ಆದರೆ ನಿನ್ನ ನಂಬಿ ಬದುಕಿದ ನನ್ನ ಜಾನುಗೆ ಈ ಶಿಕ್ಷೆನ, ಇದು ನ್ಯಾಯನ?
ಎಲ್ಲಿ ಹೋಗ್ಬಿಟ್ಟೆ ಮಗಳೇ, ಬೇಗ ಮನೆಗೆ ಬಂದ್ಬಿಡಮ್ಮ. ಪ್ಲೀಸ್ ನನ್ನ ಜಾನುಗೆ ಯಾವ ತೊಂದರೆನೂ ಆಗದೆ ಇರಲಿ. ಆದಷ್ಟು ಬೇಗ ಅಕ್ಕ ಮನೆಗೆ ಬರೋ ಹಾಗೆ ಮಾಡಪ್ಪ ಪ್ಲೀಸ್. ಅವಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋ ಸುಳಿವಾದ್ರೂ ಕೊಡು ಭಗವಂತ.